ಕೇರಳದಲ್ಲಿ ಆರೋಪಿ ದರ್ಶನ್ಗೆ ಮತ್ತೊಬ್ಬ ಆರೋಪಿ ಸಾಥ್. ಯಾರು? ಹಿನ್ನೆಲೆ ಏನು? ಸದ್ಯ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿ ನಟ ದರ್ಶನ್ ಅವರು ನಿನ್ನೆ ಕೇರಳದ ಕಣ್ಣೂರಿನ ಭಗವತಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಕುಟುಂಬಸ್ಥರು, ಸ್ನೇಹಿತರ ಜೊತೆ ತೆರಳಿದ ದರ್ಶನ್ ಅವರು ಪ್ರಸಿದ್ಧ ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿದ್ದಾರೆ ಎನ್ನಲಾಗಿದೆ. ಕೇರಳದ ಮಡಾಯಿ ಶ್ರೀ ತಿರುವಕ್ಕಾಟೂರು ಕಾವು ಭಗವತಿ ದೇವಸ್ಥಾನ ಶತ್ರು ಸಂಹಾರಕ್ಕೆ ಪ್ರಸಿದ್ಧವಾದ ಕ್ಷೇತ್ರ. ಇಲ್ಲಿಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಭೇಟಿ ನೀಡಿದ್ದು ಕುತೂಹಲಕ್ಕೆ ಕಾರಣವಾಗಿದ್ದು, ಇದೀಗ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದವರಲ್ಲಿ ಮತ್ತೊಬ್ಬ ಆರೋಪಿ ಇರೋ ಸತ್ಯ ಗೊತ್ತಾಗಿದೆ. ಕಣ್ಣೂರಿನ ಭಗವತಿ ದೇವಸ್ಥಾನದಲ್ಲಿ ದರ್ಶನ್ ನಡೆಸಿದ ಶತ್ರು ಸಂಹಾರ ಪೂಜೆಯಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಬ್ಬ ಕೊಲೆ ಆರೋಪಿ ಸಾಥ್ ನೀಡಿದ್ದಾರೆ ಎನ್ನಲಾಗಿದೆ. ಭಗವತಿ ದೇವಸ್ಥಾನದಲ್ಲಿ ದರ್ಶನ್ ಜೊತೆ ಕೊಲೆ ಆರೋಪಿ ಪ್ರಜ್ವಲ್ ರೈ ಕೂಡ ಪ್ರತ್ಯಕ್ಷರಾಗಿದ್ದಾರೆ. ಪುತ್ತೂರು ಸ್ನೇಹಿತರ ಮಾರ್ಗದರ್ಶನದಲ್ಲಿ ನಟ ದರ್ಶನ್ ಅವರು ಕೇರಳದ ಕಣ್ಣೂರಿನ ಭಗವತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಭಗವತಿ ದೇವಾಲಯಕ್ಕೆ ದರ್ಶನ್ ಕರೆದುಕೊಂಡು ಹೋಗಿದ್ದ ಇದೇ ಆರೋಪಿ ಪ್ರಜ್ವಲ್ ರೈ ಎನ್ನಲಾಗಿದೆ. 2017ರಲ್ಲಿ ಕರೋಪಾಡಿಯ ಗ್ರಾಮ ಪಂಚಾಯಿತಿ ಸದಸ್ಯ ಜಲೀಲ್ ಎಂಬಾತನ ಹತ್ಯೆ ಮಾಡಲಾಗಿದ್ದು, ಜಲೀಲ್ ಕೊಲೆ ಪ್ರಕರಣದ ಆರೋಪದಲ್ಲಿ ಒಟ್ಟು 11 ಜನರ ಬಂಧನವಾಗಿತ್ತು. ಬಂಧಿತ 11 ಆರೋಪಿಗಳಲ್ಲಿ ಪ್ರಜ್ವಲ್ ರೈ ಸಹ ಒಬ್ಬರಾಗಿದ್ದಾರೆ ಅಂತ ಸದ್ಯ ತಿಳಿದು ಬಂದಿದೆ. ಕೊಲೆ ಕೇಸ್ ಆರೋಪಿ ಪ್ರಜ್ವಲ್ ರೈ ದರ್ಶನ್ ಜೊತೆಗೆ ದೇವಸ್ಥಾನದ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.